KCET 2024 ರಿಸಲ್ಟ್ ಬಗ್ಗೆ ಬಿಗ್ ಅಪ್ಡೇಟ್ ಇದೆ ವಿದ್ಯಾರ್ಥಿಗಳೇ. ಎಲ್ಲ ಪ್ರೂಫ್ ಎವಿಡೆನ್ಸ್ ಮುಖಾಂತರ ಬಂದಿದ್ದೇನೆ. ಸೊ ಇಲ್ಲಿ 45 ಮಿನಿಟ್ಸ್ ಆಗೋ ನೀವು ಟೈಮ್ಸ್ ನೋಡಿ ಚೆಕ್ ಮಾಡಿ. KCET ರಿಸಲ್ಟ್ ಸೂನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಮೇ ಬಿ ಔಟ್ ಹವೆವರ್ ಸ್ವಲ್ಪ ಡಿಲೇ ಆಗಿದೆ. ಕರ್ನಾಟಕ ಇಸ್ ಎಕ್ಸ್ಪೆಕ್ಟೆಡ್ ಟು ರಿಲೀಸ್ ದ KCET ರಿಸಲ್ಟ್ ಆನ್ May 27, ಅಂದರೆ ಇವತ್ತೇ May 27. ಬಟ್ ಸೊ ಇಲ್ಲಿ ನೋ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇವತ್ತಂತ ಕೆಲವೊಬ್ಬರು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಕಡೆ ಆಲ್ರೆಡಿ ಔಟ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಯಿತು, ಹೌದಾ? ಸೊ ಅದಕ್ಕೆ ಏನು ಇದು ಎಕ್ಸಾಕ್ಟ್ ನ್ಯೂಸು. ಓಕೆ, ಆ್ಯಕ್ಚುಲಿ ಗೂಗಲ್ ಅವರು ಕೆಲವೊಮ್ಮೆ ಮಿಸ್ಟೇಕ್ಸ್ ಮಾಡ್ತಾರೆ, ಹೌದಾ? ಅಲ್ಲಿ ಕೂಡ ಬೇರೆ ವೆಬ್ಸೈಟಲ್ಲಿ ಕರಿಯರ್ ಅಲ್ಲಿ ಕೂಡ ರಿಸಲ್ಟ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಇಲ್ಲಿ ನೋಡಿದ್ರೆ 11 AM ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಟೈಮಿಂಗ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಸೊ ಇಲ್ಲಿ 11 hours ವಿಲ್ ಬಿ ಔಟ್ ವೆರಿ ಸೂನ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮಗೆ KCET ರಿಸಲ್ಟು ನಿಮಗೆ ಬೈ ಎಂಡ್ ಆಫ್ ಮೇ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾವ್ದು ನಂಬಬೇಕು ಹಾಗಾದರೆ ಅಂತ ಭಾಳ ಜನ ಕೇಳ್ತಾ ಇದ್ರ. ಸೊ ಹಾಗಾಗಿ ವಿದ್ಯಾರ್ಥಿಗಳು, ಸೊ ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು ನಂಗೆ ಒಂದು 3-4 ಜನ ವಿದ್ಯಾರ್ಥಿ ಸಿಕ್ಕಿದ್ರು ಕಮೆಂಟಲ್ಲಿ. ಓಕೆ, ನಮ್ಮ ಟೆಲಿಗ್ರಾಮ್ದಲ್ಲಿ ಜಾಯ್ನ್ ಆಗಿದ್ದು. ಅವ್ರನ್ನ ಹೇಳಿದ್ರೆ ನಾನು ಹೋಗಿ ಕೇಳ್ಕೊಂಬರ್ತೀನಿ ಸರ್, ಅಲ್ಲಿ ಬೆಂಗಳೂರು ಹತ್ತಿರ ನಮ್ಮ ಮನೆ ಇದೆ ಅಂತ ಹಾಕಿದ್ದೀರಾ. ಸೊ ಪ್ಲೀಸ್ ಹೋಗಿ ಬಂದು ಕೇಳ್ಕೊಳ್ಳಿ. ಮತ್ತು ಫೋನ್ ಕೂಡ ಹಚ್ಚಿ, ಇವರ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ, ಇಲ್ಲಿದೆ ನೋಡಿ ದೂರವಾಣಿ ಸಂಖ್ಯೆ 080. ಇಲ್ಲಿ ಒಂದು 3-4 ಸತಿ ಫೋನ್ ಹಚ್ಚಿ, ಒಂದೇ ಸತಿ ಯಾರು ಎತ್ತಲ್ಲ. ಓಕೆ, ಒಂದು 3-4 ಸಲ ಹಚ್ಚಿದ್ರೆ ಅವ್ರು ಎತ್ತಾರೆ. ನೀವು ಕೇಳಬಹುದು ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಓಕೆ, ಅವ್ರೇನು ಹೇಳ್ತಾರೆ ಫಸ್ಟಿಗೆ ಅದನ್ನು ಕೇಳ್ಕೊಂಡು ನನಗೆ ಕಮೆಂಟಾಗಿ ತಿಳಿಸಿ. ಓಕೆ, ಸೊ ಕೆಲವೊಬ್ಬರು ನಂಗೆ ಒಬ್ಬರು ಪರಿಚಯನೂ ಇದ್ದಾರೆ, KEದವರು ಒಬ್ಬರು ಸರ್ ನನಗೆ ಪರಿಚಯ ಇದ್ದಾರೆ. ಅವರು ಕೂಡ ಕೇಳ್ತೀನಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತ, ಎಕ್ಸ್ಪೆಕ್ಟೆಡ್ ಅಂತ. ಸೊ ನೀವು ಕೂಡ ಅದಕ್ಕೆ ಕೇಳ್ತಾ ಇರ್ರಿ. ಸೊ ಸೂನ್ ಆದಷ್ಟು ಬರುತ್ತೆ. ಯಾಕೆಂದರೆ ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮೇನ್ ಅದು ಒಂದೇ ಇತ್ತು, ಅಂದರೆ ಮೇನ್ ಅದೇ ಇತ್ತು. ಅದಕ್ಕೆ ಅದು ಮುಗಿದ ತಕ್ಷಣವೇ ಆದಷ್ಟು ಬೇಗನೆ ಬಿಡ್ತಾರೆ. ಎನಿವೇ, ಆಲ್ ವೆರಿ ಬೆಸ್ಟ್. ಸೊ ರಿಸಲ್ಟ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬಿಟ್ಟು ಕಟ್ ಆಫ್ ಒಂದು ಏನು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಪ್ರಿಫರೆನ್ಸ್ ಆರ್ಡರ್ ಮುಖಾಂತರ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ, ಹೋಮ್ವರ್ಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆಪ್ಷನ್ ಎಂಟ್ರಿಗೆ ರೆಡಿ ಆಗಿ. ಓಕೆ, ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.